ಎಸ್, ರಿಫ್ಲೆಕ್ಟಿವ್ ಥಿಂಕಿಂಗ್ ಅನ್ನೋದು ಆ ತರದಲ್ಲಿ ನಡೀತಕ್ಕಂಥದ್ದು. ಈಗ ಮೊದಲು ಯಾರೋ ಹಾಕಿದ್ರು ಉಪ್ಪನ್ನ ಕಡಿಮೆ ಮಾಡೋದಕ್ಕೆ ಬೇರೆ ಏನೋ ಮೆಟೀರಿಯಲ್ ಹಾಕಿದ್ರು ಅನ್ನೋದು ಗೊತ್ತಿರಿದ್ರೆ ನೀವು ಅದನ್ನ ಹಾಕ್ತೀರಾ, ಇಲ್ಲಾಂದ್ರೆ ಹಾಕೋದಿಲ್ಲ. ಸೊ ಇದು ಪಾಸ್ಟ್ ಎಕ್ಸ್ಪೀರಿಯನ್ಸ್. ಯಾರೋ ಹೇಳಿರ್ತಾರೆ, ಎಲ್ಲೋ ಯಾರೋ ಒಬ್ರು ಹೇಳಿರ್ತಾರೆ, ಉಪ್ಪು ಜಾಸ್ತಿ ಆದಾಗ ಹುಳಿ ಅಂಶವನ್ನ ಹಾಕಿದ್ರೆ ಅಥವಾ ಅದಕ್ಕೆ ತುಪ್ಪವನ್ನು ಬೇರೆ ಏನಾದ್ರು ಹಾಕೊಂಡ್ರೆ ಅದನ್ನ ಕಡಿಮೆ ಮಾಡುತ್ತೆ ಅನ್ನೋದನ್ನ ಹೇಳಿರ್ತಾರೆ. ಆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅನ್ನ ರೀಕಲೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ತೀರಿ ಹೊರತು ಅದಿಲ್ದಿದ್ರೇನೆ ಸಾಧ್ಯ ಆಗೋದೇ ಇಲ್ಲ ಅನ್ನೋದು ರಿಫ್ಲೆಕ್ಟಿವ್ ಥಿಂಕಿಂಗ್ ಅಲ್ಲಿ. ಹಾಗಾಗಿ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆರ್ ಐಡಿಯಾಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಅನ್ನೋದನ್ನ ಹೇಳ್ತೇವೆ ಅದನ್ನ. ಸೊ ನೆಕ್ಸ್ಟ್, ದಿಸ್ ಈಸ್ ಅನ್ ಇನ್ಸೈಟ್ಫುಲ್ ಕಾಗ್ನಿಟಿವ್ ಅಪ್ರೋಚ್ ಅಂತ ಹೇಳಿದ್ವಿ. ಇದೊಂದು ಒಳನೋಟ ಅಂತಲೂ ಕೂಡ ಕರೆದಿದ್ವಿ. ಜ್ಞಾನಾತ್ಮಕವಾದಂತ ಒಳನೋಟ ಆಗ್ಬೇಕು, ಇನ್ಸೈಟ್ಫುಲ್ ಆಕ್ಷನ್ ಆಗ್ಬೇಕಲ್ಲಿ. ಒಳಗಡೆ ಒಳಿಬೇಕು, ಆ ಬುದ್ಧಿಯಲ್ಲಿ ಒಳನೋಟ ಅಂತಕ್ಕಂಥದ್ದು ಒಳಗಣ್ಣು ತೆರೆದು ಹೇಳ್ಬೇಕು, ಅವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅನ್ನೋದನ್ನ ಹೇಳಿದ್ದೆ. ದಿಸ್ ಟೈಪ್ ಆಫ್ ಥಿಂಕಿಂಗ್ ಪ್ರೋಸೆಸ್ ಟೇಕ್ಸ್ ಆಲ್ ದ ರಿಲೆವೆಂಟ್ ಫ್ಯಾಕ್ಟ್ಸ್ ಅರೇಂಜ್ಡ್ ಇನ್ ಲಾಜಿಕಲ್ ಆರ್ಡರ್ ಅನ್ನೋದನ್ನು ಹೇಳಿದ್ದೆ. ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ ಏನ್ ಮಾಡ್ತಾರೆ, ಒಂದು ಲಾಜಿಕಲ್ ಆರ್ಡರ್ ಆಗಿ ಜೋಡಿಸ್ಕೊಳ್ತಾರೆ. ಆ ಜೋಡಿಸ್ಕೊಳ್ತಕ್ಕಂಥದ್ದು ನಡೆಯುತ್ತೆ. ಇಲ್ಲಿ ಜೋಡಿಸ್ಕೊಳ್ಳೋದು ನಡೆಯೋದ್ರಿಂದ ಏನಾಗುತ್ತೆ, ನಾವು ಮುಂದೆ ಥಿಂಕಿಂಗ್ ಪ್ರೋಸೆಸ್ ಅನ್ನ ಇದು ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ರೀಕಲೆಕ್ಟ್ ಮಾಡ್ಕೊಳ್ಳಿಲ್ಲ, ಇನ್ಫಾರ್ಮೇಶನ್ ಲಾಜಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಆಗ್ಲಿಲ್ಲ ಅಂತಂದ್ರೆ ಅವಾಗ್ಲೂ ಕೂಡ ರಿಫ್ಲೆಕ್ಟಿವ್ ಥಿಂಕಿಂಗ್ ನಡೆಯೋದಿಲ್ಲ ಅನ್ನೋದಕ್ಕೆ. ಹಾಗಾಗಿ ಇದು ಥರ್ಡ್ ಟೈಪ್ ಆಗಿತ್ತು. ನೆಕ್ಸ್ಟ್ ಫೋರ್ತ್ ಟೈಪ್ ಹೋಗ್ಬಿಡೋಣ. ಫೋರ್ತ್ ಟೈಪ್ ಈಸ್ ಕ್ರಿಯೇಟಿವ್ ಥಿಂಕಿಂಗ್, ಸೃಜನಾತ್ಮಕ ಆಲೋಚನೆ ಅಂತ ಕರಿತೀವಿ. ಕ್ರಿಯೇಟಿವ್ ಥಿಂಕಿಂಗ್, ಸೃಜನಾತ್ಮಕ ಆಲೋಚನೆ. So this type of thinking is associated with one's ability to create or construct something new, novel or unusual ಅನ್ನೋದನ್ನ ಹೇಳ್ತೀವಿ. ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದು ಕ್ರಿಯೇಟಿವಿಟಿ ನಲ್ಲಿ ಆಗ್ಲೇ ಹೇಳಿದ್ದಾರೆ. ಕ್ರಿಯೇಟಿವಿಟಿ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ನ್ಯೂ ಥಿಂಗ್ ಆರ್ ಕ್ರಿಯೇಟಿಂಗ್ ನಾವೆಲ್ಟಿ ಆಬ್ಜೆಕ್ಟ್ಸ್ ಅನ್ನೋದನ್ನ, ಅಥವಾ ಬೇರೆ ಏನಾದ್ರು ಹೊಸದನ್ನ ಸೃಷ್ಟಿ ಮಾಡ್ತಕ್ಕಂಥದ್ದ, ನವೀನವಾದಂಥದ್ದನ್ನ ಯಾರು ಸೃಷ್ಟಿ ಮಾಡ್ತಾನೋ ಅವನನ್ನ ನಾವು ಕ್ರಿಯೇಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಇದು ಅಸೋಸಿಯೇಟೆಡ್ ವಿತ್ ಕ್ರಿಯೇಟ್ ಆರ್ ಕನ್ಸ್ಟ್ರಕ್ಟ್ ಸಮಥಿಂಗ್ ನ್ಯೂ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಹೊಸದನ್ನ ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಿದ್ರೆ ಅದೆಲ್ಲನೂ ಕೂಡ ಕ್ರಿಯೇಟಿವ್ ಥಿಂಕಿಂಗ್ ಅಂತೇಳಿ ಕರಿತೇವೆ. ನೋಡಿ, ಇಷ್ಟು ದಿವಸ ಈ ನಮ್ಮ ಝೂಮ್ ಆ್ಯಪ್ ಇರಲಿಲ್ಲ. ಇದಕ್ಕೆ ಮುಂಚೆ ವಿಡಿಯೋ ಕಾಲ್ ಇತ್ತು. ವಿಡಿಯೋ ಕಾಲಲ್ಲಿ ವಾಟ್ಸಪ್ ವಿಡಿಯೋ ಕಾಲ್ ಇತ್ತು, ಗೂಗಲ್ ಡಿಯೋ ಇತ್ತು. ಇಬ್ಬರು ಮೂವರ ಇನ್ನು ಮೀಟಿಂಗ್ ಅನ್ನ ಮಾಡ್ಬೋದಾಯ್ತು, ಇಂಟ್ರಾಕ್ಷನ್ ಅನ್ನ ಮಾಡ್ಬೋದಾಯ್ತು, ಕಾನ್ಫರೆನ್ಸ್ ಮಾಡ್ಬೋದಾಯ್ತು. 4-5 ಜನಕ್ಕಿತ್ತು, 100 ಜನಕ್ಕೆ ಬೇಕಿತ್ತು. 100 ಜನಕ್ಕೆ ಬಂದಾಗ ಈ ತರ ಮಾಡ್ಬೋದು ಅಂತ ಯಾರೋ ಒಬ್ಬ ಬಂದ್ನಲ್ಲ, ಸೊ ಅದನ್ನೇ ನಾವು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಆ ನೀಡ್ಸ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ 100 ಜನ ಮಾಡ್ಬೋದು. ಈ ತರ ಒಂದು ವೇಟಿಂಗ್ ರೂಮ್ ಇರ್ಬೋದು, ಒಂದು ರೆಕಾರ್ಡಿಂಗ್ ಆಪ್ಷನ್ ಇದೆ, ಅವರೆಲ್ಲ ಸೆಕ್ಯೂರ್ಡ್ ಆಪ್ಷನ್ಗಳು ಮಾಡ್ಕೊಬೋದು, PPT ಶೇರ್ ಮಾಡ್ಬೋದು. ಈ ತರದವೆಲ್ಲ ಬಂದ್ಬಿಟ್ಟಿದೆ. ಇವನ್ನೆಲ್ಲನು ಯಾವ ಒಬ್ಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾನೆ ಅವನ್ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ. ಹಾಗಾಗಿ ಈ ಟೈಪ್ ಆಫ್ ಥಿಂಕಿಂಗ್ ಎಲ್ಲಾನು ಕೂಡ ಕ್ರಿಯೇಟ್ ಆರ್ ಕನ್ಸ್ಟ್ರಕ್ಟ್ ಸಮಥಿಂಗ್ ನ್ಯೂ ಅನ್ನೋದನ್ನ ಹೇಳ್ತೇವೆ. ಹೊಸದನ್ನ ಯಾರು ಸೃಷ್ಟಿ ಮಾಡ್ತಾನೆ, ಹೊಸದನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಯಾವ ಚಿಂತನೆಗಳು ಆಲೋಚನೆಗಳು ಸ್ಟಾರ್ಟ್ ಆಗ್ತಾವ, ಅವೆಲ್ಲನೂ ಕೂಡ ಕ್ರಿಯೇಟಿವ್ ಥಿಂಕಿಂಗ್ ಅಂತೇಳಿ ಕರಿತೀವಿ. ನಾರ್ಮಲಿ ಆಲ್ ಡೈರೆಕ್ಟರ್ಸ್, ಪೊಯೆಟ್ಸ್ಗಳು, ನಾವೆಲಿಸ್ಟ್ಗಳು ಇವರೆಲ್ಲನೂ ಕ್ರಿಯೇಟಿವ್ ಇರತಕ್ಕಂಥದ್ದನ್ನ ಅಥವಾ ಹೊಸದಾಗಿ ಸೃಷ್ಟಿ ಮಾಡಿ ಬರೀತಕ್ಕಂಥವ್ರು. ಅವರ ಆಲೋಚನೆಗಳೆಲ್ಲ ಇದೇ ರೀತಿ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಸೊ ನೆಕ್ಸ್ಟ್, ಇಟ್ ಲುಕ್ಸ್ ಫಾರ್ ನ್ಯೂ ರಿಲೇಶನ್ಶಿಪ್ಸ್ ಅಂಡ್ ಅಸೋಸಿಯೇಷನ್ಸ್ ಟು ಡಿಸ್ಕ್ರೈಬ್ ಅಂಡ್ ಇಂಟರ್ಪ್ರಿಟ್ ದ ನೇಚರ್ ಆಫ್ ಥಿಂಗ್ಸ್, ಈವೆಂಟ್ಸ್ ಅಂಡ್ ಸಿಚುವೇಶನ್ಸ್ ಅಂತೇಳಿ. ಇಟ್ ಆಲ್ವೇಸ್ ಸರ್ಚ್ ಫಾರ್ ನ್ಯೂ ರಿಲೇಶನ್ಶಿಪ್ ವಿತ್ ದ ಆಬ್ಜೆಕ್ಟ್ಸ್ ಆರ್ ಈವೆಂಟ್ಸ್. ಹೊಸ ಈವೆಂಟ್ಸ್ ಗಳಿರ್ಬೋದು, ಅಥವಾ ಥಿಂಗ್ಸ್ ಗಳ ಮಧ್ಯೆ ಇರ್ಬೋದು, ಸಿಚುವೇಶನ್ಸ್ ಗಳ ಮಧ್ಯೆ ಇರ್ಬೋದು, ಒಂದು ಹೊಸ ರಿಲೇಶನ್ಶಿಪ್ ಅನ್ನ ಹುಡುಕ್ತಾ ಇರುತ್ತೆ ಯಾವಾಗಲೂ ಈ ತರದ ಆಲೋಚನೆ. ಈ ಹಳೆವೆಲ್ಲ ಇದಾವಲ್ಲ, ಕಾಂಕ್ರೀಟು, ಅಬ್ಸ್ಟ್ರಾಕ್ಟು, ರಿಫ್ಲೆಕ್ಟಿವ್, ಇದ್ರ ಆಲೋಚನೆನೇ ಬೇರೆ, ಕ್ರಿಯೇಟಿವ್ ಥಿಂಕಿಂಗ್ ಆಲೋಚನೆನೇ ಬೇರೆ. ನಾವು ಇದನ್ನೇ ಡೈವರ್ಜೆಂಟ್ ಥಿಂಕಿಂಗ್ ಅಂತಲೂ ಕೂಡ ಕರಿತೀವಿ. ಇದನ್ನ ಡೈವರ್ಜೆಂಟ್ ಥಿಂಕಿಂಗ್ ಅಂದ್ರೆ ವಿಮುಖ ಚಿಂತನೆ ಅಂತೇಳಿ. ಅಂದ್ರೆ ಎಲ್ಲ ಕಡೆಯಿಂದ ನೋಡ್ತಕ್ಕಂಥದ್ದು, ಒಂದೇ ರೀತಿನಲ್ಲಿ ನೋಡ್ತಕ್ಕಂಥದ್ದಲ್ಲ. ಅದನ್ನ ನಾವು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತಕ್ಕಂಥದ್ದು. ಕಾನ್ವರ್ಜೆಂಟ್ ಅಂದಾಗ ಕಾನ್ವರ್ಜ್ ಆಗೋದು, ಎಲ್ಲ ಒಂದೇ ಕಡೆ ಚಿಂತನೆ ಹೋಗುತ್ತೆ. ಈ ತರ ಎಲ್ಲ ಚಿಂತನೆಗಳು ಒಂದೇ ಕಡೆಗೆ ಹೋಗ್ತಾ ಇರ್ತವೆ. ಇದು ಡೈವರ್ಜೆಂಟ್ ಹಂಗಲ್ಲ, ಎಲ್ಲ ಒಂದೊಂದ್ ಕಡೆಗೆ ಒಂದೊಂದು ಹೋಗ್ತಾ ಇರ್ತವೆ. ಈ ರೀತಿ ಹೋಗೋದನ್ನ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತೀವಿ. ಹಾಗಾಗಿ ಕ್ರಿಯೇಟಿವ್ ಥಿಂಕಿಂಗ್ ಇಸ್ ನಥಿಂಗ್ ಬಟ್ ಡೈವರ್ಜೆಂಟ್ ಥಿಂಕಿಂಗ್. ಇಟ್ ಲುಕ್ಸ್ ನ್ಯೂ ರಿಲೇಶನ್ಶಿಪ್ಸ್. ಎಕ್ಸಿಸ್ಟಿಂಗ್ ರಿಲೇಶನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವೆರಡರ ಮಧ್ಯೆ ಏನ್ ಸಂಬಂಧ ಇದೆ, ಯಾವ ತರದ ಘಟನೆಗಳ ಮಧ್ಯೆ ಸಂಬಂಧ ಇದೆ, ಇದನ್ನ ಹಳೇದನ್ನ ನೋಡೋದಿಲ್ಲ. ಇದು ಪೂರ್ತಿ ಹೊಸವನ್ನೇ ನೋಡುತ್ತೆ. ಯಾಕೆ ಅಂತಂದ್ರೆ ಡೈವರ್ಜೆಂಟ್ ಥಿಂಕಿಂಗ್ ಆಗಿರುತ್ತೆ. ಹೊಸ ಸಂಬಂಧವನ್ನೇ ಹುಡುಕುತ್ತೆ. ಹಳೇದ್ರಲ್ಲಿ ಇರ್ತಕ್ಕಂಥದ್ದು ಹುಡುಕಿದ್ರೆ ಹೊಸದನ್ನೇನು ಕ್ರಿಯೇಟ್ ಮಾಡೋದು ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಹೊಸದನ್ನ ಕ್ರಿಯೇಟ್ ಮಾಡೋದಕ್ಕೆ ಯಾವ ಟ್ರೈ ಮಾಡುತ್ತೋ ಅದೆಲ್ಲಾನು ಕೂಡ ಕ್ರಿಯೇಟಿವ್ ಥಿಂಕಿಂಗ್ ಅಂತೇಳಿ ಕರಿತೇವೆ. ಸರ್, ಈಗ ಓಲ್ಡ್ ನ ಇಂಪ್ರೂವೈಸ್ ಮಾಡ್ತಾರೆ ಅಂದ್ರೆ ಅದು ಯಾವ ಥಿಂಕಿಂಗ್ ಬರುತ್ತೆ? ಅದು ಕ್ರಿಯೇಟಿವ್.
ಇರ್ತಕ್ಕಂಥದ್ದನ್ನ ಮಾಡಿಫಿಕೇಶನ್ನು ಮತ್ತು ಅದರಲ್ಲಿ ಆಲ್ಟ್ರೇಷನ್ನು, ಹೊಸ ಸಂಬಂಧ, ಹೊಸ ರೂಪವನ್ನು ಕೊಡ್ತಕ್ಕಂಥದ್ದೆಲ್ಲನೂ ಕೂಡ ಕ್ರಿಯೇಟಿವ್ ಥಿಂಕಿಂಗ್. ಓಕೆ, ಇದು ನಿಮಗೆ ಇದರಲ್ಲಿ ಹೇಳಿರ್ತಾರೆ, ಅದರಲ್ಲಿ ಕ್ರಿಯೇಟಿವಿಟಿ ಪಾಠ ಮಾಡ್ಬೇಕಾದ್ರೆ ಹೇಳಿರ್ಬೋದು. ಕ್ರಿಯೇಟಿವಿಟಿ ಅಂದ್ರೆ ಇರ್ತಕ್ಕಂಥದ್ದನ್ನ ಆಲ್ಟ್ರೇಷನ್ಸ್ ಮಾಡಿ ಹೊಸ ರೂಪವನ್ನ ಕೊಡೋದು. ಈಗ ಬೈಕ್ಗಳಿದಾವೆ, ಆಲ್ಟ್ರೇಟೆಡ್ ಬೈಕ್ಗಳು ನೋಡ್ತೀರಿ ನೀವು, ಕಾರ್ಗಳು ನೋಡ್ತೀರಿ. ಅದು ಕಾರ್ ಇದೆ, ಮತ್ತೆ ಕಾರನ್ನ ನಾನು ಹೊಸ ಕಾರ್ ಏನು ಸೃಷ್ಟಿ ಮಾಡ್ಬೇಕಾಗಿಲ್ಲ. ಕಾರನ್ನು ಹೊಸ ರೀತಿನಲ್ಲಿ ನನ್ನ ಆಲೋಚನೆಗಳಿಗೆ ತಕ್ಕಂತೆ ಯಾರು ನೋಡೇ ಇರಲ್ಲ ಎಷ್ಟು ದಿವಸ ಆ ತರ ಮಾಡ್ತಾ ಇದ್ದಾನೆ, ಆಲ್ಟ್ರೇಷನ್ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನು ಕ್ರಿಯೇಟಿವಿಟಿ ಅಂತಲೇ ಕರಿತೀವಿ. ಹಾಗಾಗಿ ಕ್ರಿಯೇಟಿವ್ ಥಿಂಕಿಂಗ್ ಅಂದ್ರೆ ಇರತಕ್ಕಂಥದ್ದನ್ನ ಮಾಡಿಫಿಕೇಶನ್, ಇಂಪ್ರೂವೈಸೇಷನ್, ಅದಕ್ಕೆ ಹೊಸ ರೂಪ ಕೊಡೋದು ಅಥವಾ ಹೊಸ ವಸ್ತುವನ್ನೇ ಸೃಷ್ಟಿ ಮಾಡೋದು, ಇವೆಲ್ಲನೂ ಕೂಡ ಕ್ರಿಯೇಟಿವಿಟಿನಲ್ಲಿ ಬರುವಂಥದ್ದು. ಸೊ ಹಿಯರ್ ದ ಇಂಡಿವಿಜುವಲ್ ಹಿಮ್ಸೆಲ್ಫ್ ಯೂಶುವಲಿ ಫಾರ್ಮುಲೇಟ್ಸ್ ದ ಎವಿಡೆನ್ಸಸ್ ಅಂಡ್ ಟೂಲ್ಸ್ ಫಾರ್ ಇಟ್ ಸೊಲ್ಯೂಷನ್. ಇಲ್ಲಿ ಅವನೇ ಎಲ್ಲ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು, ಎವಿಡೆನ್ಸಸ್ ಗಳನ್ನ ಕೊಡಬೇಕು. ಈಗ ಹಿಂಗ್ ಹೊಸದನ್ನು ಸೃಷ್ಟಿ ಮಾಡಿದೀನಿ ಅಂತ ಹೇಳ್ತಿದಂಗೆ ಒಪ್ಕೊಳ್ಳೋದಿಲ್ಲ, ಅದಕ್ಕೆ ಒಂದು ಎವಿಡೆನ್ಸ್ ಕೊಡ್ಬೇಕಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟೇಶನ್ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಅವನು ಅದನ್ನ ಟೂಲ್ಸ್ಗಳು ಮತ್ತೆ ಎವಿಡೆನ್ಸಸ್ ಗಳನ್ನ ಫಾರ್ಮುಲೇಟ್ ಮಾಡ್ತಕ್ಕಂಥದ್ದಾಗಿರ್ಬೇಕು. ಆ ತರ ಯೋಚನೆ ಮಾಡಿದಾಗ ನಾವು ಅದನ್ನೆಲ್ಲಾನು ಕೂಡ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೈಂಟಿಸ್ಟ್, ಆರ್ಟಿಸ್ಟ್ ಆರ್ ಇನ್ವೆಂಟರ್ಸ್ ಅಂತ ಕರಿತೀವಿ. ಸೈಂಟಿಸ್ಟ್ಗಳು ಸುಮ್ನೆ ಕಂಡಿಡಿದು ಬಿಟ್ಬಿಡೋದಿಲ್ಲ, ಅದಕ್ಕೆ ಒಂದಷ್ಟು ಎವಿಡೆನ್ಸ್ ಕೊಟ್ಟಿರ್ತಾರೆ, ಹಿಂಗಾಗುತ್ತೆ, ಈ ತರ ಮಾಡುತ್ತೆ, ಹಿಂಗ ಆಪರೇಟ್ ಮಾಡಿದ್ರೆ ಈ ತರ ಆಗುತ್ತೆ, ಎಲ್ಲಾನು ಹೇಳ್ಕೊಟ್ಟಿರ್ತಾರೆ ಅಲ್ಲಿ. ಹಾಗಾಗಿ ಅದನ್ನ ನಾವು ಕ್ರಿಯೇಟಿವ್ ಥಿಂಕಿಂಗ್ ಅಂತೇಳಿ ಗುರುತಿಸ್ತಿರ್ತಕ್ಕಂಥದ್ದು. ಓಕೆ, ಸೊ ಸಂಧ್ಯಾ, ಎಸ್, ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಡೈವರ್ಜೆಂಟ್ ಥಿಂಕಿಂಗ್. ನಾನು ಆಗ್ಲೇ ಹೇಳಿದಾಗ ಇದು ವಿಮುಖ ಚಿಂತನೆ ಅಂತ ಕರಿತೀವಿ. ಏಕಮುಖ ಚಿಂತನೆ ಎಲ್ಲ, ಇದು ವಿಮುಖ ಚಿಂತನೆ ಅಥವಾ ಬಹುಮುಖವಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನೇ ನಾವು ಡೈವರ್ಜೆಂಟ್ ಥಿಂಕಿಂಗ್ ಅಂತೇಳಿ ಕರಿತಕ್ಕಂಥದ್ದು. ಇದು 4th ಟೈಪ್ ಆಫ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಅಲ್ಲಿ. ನೆಕ್ಸ್ಟ್ 5th ಒನ್ ಕ್ರಿಟಿಕಲ್ ಥಿಂಕಿಂಗ್ ಅಂತೀವಿ. 5th ಒನ್ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಆಲೋಚನೆ ಅಂತೇಳಿ, ವಿಮರ್ಶಾತ್ಮಕ ಆಲೋಚನೆ ಅಂತೇಳಿ ಕರಿತೀವಿ. This type of thinking that helps a person in stepping aside from his own personal beliefs, prejudice and opinions to sort out the faiths and discover the truth even at the expense of the basic belief system ಅನ್ನೋದನ್ನ ಹೇಳ್ತಾನೆ ಇವನು. ಇಲ್ಲಿರ್ತಕ್ಕಂಥ ಆಲೋಚನೆಗಳು ಹೇಗೆ ಅಂದ್ರೆ ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು, ತನ್ನ ಆಲೋಚನೆಗಳನ್ನು ತಾನು ವಿಮರ್ಶನೆ ಮಾಡ್ಕೊಳ್ತಕ್ಕಂಥದ್ದನ್ನೇ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಇಲ್ಲಿ ಶುಡ್ ಬಿ ಫ್ರೀ ಫ್ರಮ್ ಆಲ್ ಇಸ್ ಪರ್ಸನಲ್ ಬಿಲೀಫ್ಸ್ ಅಂತ ಕರಿತೀವಿ. ಅವನ ನಂಬಿಕೆಗಳೇನಿದಾವೆ ಆ ನಂಬಿಕೆಗಳನ್ನೆಲ್ಲ ಬಿಟ್ಬಿಡ್ಬೇಕು. ಇಲ್ಲಿ ಫುಲ್ ಫ್ಯಾಕ್ಟ್ ಬೇಸ್ಡ್ ಅಂತ ಕರಿತೀವಿ ನಾವು, ಟ್ರೂತ್ ಬೇಸ್ಡ್ ಅಂತ. ಆ ಟ್ರೂತ್ ಬೇಸ್ಡ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದನ್ನೇ ನಾವು ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ, ಎಲ್ಲವನ್ನು ವಿಮರ್ಶೆ ಮಾಡುದು, ಕ್ರಿಟಿಕಲಿ ಅನಲೈಸ್ ಮಾಡ್ತಕ್ಕಂಥ ಥಿಂಕಿಂಗ್ ಯಾವ್ದಿರುತ್ತೆ ಅದನ್ನೆಲ್ಲನೂ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತೇಳಿ ಕರಿತೇವೆ. ಪ್ರಿಜುಡೀಸ್, ಅವನ ಪೂರ್ವಗ್ರಹ ಪೀಡಿತ ಏನೇನಾದ್ರೂ ಇದ್ರೆ ಅವನ್ನೆಲ್ಲನೂ ಬಿಡಬೇಕು. ಒಪಿನಿಯನ್ಸ್ ಟು ಸಾರ್ಟ್ ಔಟ್ ದ ಫೇಸ್ ಅಂಡ್ ಡಿಸ್ಕವರ್ ದ ಟ್ರೂತ್. ಆ ಒಪಿನಿಯನ್ಗಳನ್ನೆಲ್ಲ ಒಂದ್ ಕಡೆಗೆ ಸಾರ್ಟ್ ಔಟ್ ಮಾಡಿ ಒಂದು ಚಿಂತನೆ ರೂಪಿಸ್ಕೊಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಒಪಿನಿಯನ್ ಅನ್ನು ಕೊಡ್ಬೇಕು ಅಂತಂದ್ರೆ ಆಗ ಅವನ ಓನ್ ಬಿಲೀಫ್ಗಳಿರ್ಬೋದು, ಸಂಬಂಧಗಳಿರ್ಬೋದು, ರಿಲೇಶನ್ಶಿಪ್ಸ್ ಇರ್ಬೋದು, ಪ್ರಿಜುಡೀಸ್ಗಳಿರ್ಬೋದು, ಇದನ್ನೆಲ್ಲ ಬಿಟ್ಟು ಅವ್ನು ಇದ್ ಮಾಡ್ಬೇಕಾಗತ್ತೆ. ಈಗ ನನ್ಗೆ ಇವ್ರು ಯಾರೋ ಒಬ್ರು ಆಗ್ತಾ ಇಲ್ಲ ಇಲ್ಲಿ ನಿಮ್ ಗ್ರೂಪ್ ಅಲ್ಲಿ, ವಿದ್ಯಾಶ್ರೀ ಕಂಡ್ರೆ ಆಗೋದಿಲ್ಲ ಅಂತ. ವಿದ್ಯಾಶ್ರೀ ಕಂಡ್ರೆ ಅದನ್ನೆಲ್ಲಾನು ನಾನು ಏನೇನೋ ಇಲ್ಲಿ ಹೇಳ್ಕೊಳಂಗಿಲ್ಲ. ಒಂದು ಆ ಮಗು ಕಂಡ್ರೆ ನನಗೆ ಸಿಟ್ಟು ಬರುತ್ತೆ ಅಂತೇಳಿ ನಾನು ಬೇರೆ ರೀತಿನಲ್ಲಿ ಇದನ್ನ ನನ್ನ ಇನ್ಫಾರ್ಮೇಶನ್ ಆ ಮಗುವಿನ ಬಗ್ಗೆ ಚಿಂತನೆಗಳ ಆಲೋಚನೆಗಳನ್ನ ಇದ್ ಮಾಡ್ಕೊಳಾಗಿಲ್ಲ. ಇಲ್ಲ, ಆ ಪ್ರಿಜುಡೀಸ್ ಎಲ್ಲ ಬಿಟ್ಟು ನಾನು ಯೋಚನೆ ಮಾಡ್ಬೇಕು. ಪ್ರಿಜುಡೀಸ್ ಬಿಟ್ಟು ಯೋಚನೆ ಮಾಡ್ತಿದ್ದೀನಿ ಅಂತಂದ್ರೆ ದೆನ್ ಇಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದನ್ನ ಕರಿತೀವಿ. ಹಿಯರ್ ಒನ್ resorts to set higher cognitive abilities and skills for the proper interpretation, analysis, evaluation and inferences ಅಂತ ಕರಿತೀವಿ. ಇವು ಹೈಯರ್ ಕಾಗ್ನಿಟಿವ್ ಎಬಿಲಿಟೀಸ್ ಅನ್ನ ರಿಕ್ವೈರ್ ಮಾಡ್ತಕ್ಕಂಥವು ಕಂಪೇರ್ಡ್ ಟು ದ ಬಿಫೋರ್ ಏನು ಅರ್ಲಿಯರ್ 4 ಟೈಪ್ ಆಫ್ ಥಿಂಕಿಂಗ್ ಏನಿದೆ ಅದಕ್ಕಿಂತ ಹೈಯರ್ ಕಾಗ್ನಿಟಿವ್ ಎಬಿಲಿಟೀಸ್ ಗಳನ್ನ, ಸ್ಕಿಲ್ಸ್ ಗಳನ್ನ ಬೇಕಾಗಿರೋ ಅಂಥದ್ದು. ಎಕ್ಸ್ಪೀರಿಯನ್ಸು ಬೇಕು, ಕಾಂಕ್ರೀಟು ಇರಬೇಕು, ಅಬ್ಸ್ಟ್ರಾಕ್ಟು ಇರಬೇಕು, ಜೊತೆನಲ್ಲಿ ಹೈಯರ್ ಕಾಗ್ನಿಟಿವ್ ಎಬಿಲಿಟೀಸ್ ಗಳಿರಬೇಕು. as well as explanation of the gathered or communicated information resulting in a purposeful, unbiased and self-regulatory judgment ಅಂತ ಹೇಳಿ. ಸೊ ಒಂದು ಸೆಲ್ಫ್ ರೆಗ್ಯುಲೇಟರಿ ಜಡ್ಜ್ಮೆಂಟ್ ಇರಬೇಕು, ಬಯಾಸ್ಡ್ ಇಲ್ಲದೆ ಇರತಕ್ಕಂಥ ಉದ್ದೇಶಪೂರ್ವಕವಾದಂತ ಫಲಿತಾಂಶಗಳನ್ನ ಕೊಡಬೇಕು ಅಂತಂದಾಗ ಆ ಆಲೋಚನೆಗಳು ಏನಾಗಿರ್ಬೇಕು,
ಎಲ್ಲ ಬಯಾಸ್ ಇಂದ ಹೊರಗಡೆ ಬರ್ತಕ್ಕಂಥದ್ದಾಗಿರ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಪ್ರಿಜುಡೀಸ್ ಇರಬಾರ್ದು. ಆ ತರದನ್ನ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಕ್ರಿಟಿಕಲ್ ಇಸ್ ನಥಿಂಗ್ ಬಟ್ ಕ್ರಿಟಿಕಲಿ ಅಥವಾ ವಿಮರ್ಶೆ, ಕ್ರಿಟಿಸೈಸ್ ಅಂತ ಕರಿತೀವಿ ನೋಡಿ. ನಮ್ಮ ಆಲೋಚನೆಗಳನ್ನೇ ಕ್ರಿಟಿಸೈಸ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿ ಕರಿಬಹುದು. ದಿಸ್ ಇಸ್ ದ ಫಿಫ್ತ್ ಟೈಪ್. An ideal thinker is habitually inquisitive, well informed, open minded, flexible, fair minded in evaluation, free from personal bias and prejudice ಅನ್ನೋದನ್ನ ಹೇಳ್ತಾನೆ. ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ಅವನು ಥಿಂಕರ್ ಹೇಗಿರ್ತಾನೆ ಅಂತಂದಾಗ ಹ್ಯಾಬಿಚುಯಲಿ ಇನ್ಕ್ವಿಸಿಟಿವ್ ಅಂದ್ರೆ ಅವನು ಇನ್ಕ್ವೈರಿ ಮಾಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾನೆ. ಎಲ್ಲಾನು ಕೆದಕಿ ಕೇಳ್ತಕ್ಕಂಥ ಹವ್ಯಾಸ ಇರ್ತಕ್ಕಂಥದ್ದು ಇನ್ಕ್ವೈರಿ ರೂಪದಲ್ಲಿ ಇನ್ಕ್ವಿಸಿಟಿವ್. ವೆಲ್ ಇನ್ಫಾರ್ಮ್ಡ್ ಅಂದ್ರೆ ಎಲ್ಲ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥವ್ರು. ಆಲೋಚನೆಗಳು ಹೆಂಗಿರ್ತಾವೆ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ನಾವು CBI ಮತ್ತೆ ಯಾರಾದ್ರೂ ಇನ್ವೆಸ್ಟಿಗೇಷನ್ ಅವ್ರು ನೋಡ್ತೀವಿ ನೋಡಿ, ಅವೆಲ್ಲ ಆಂಗಲ್ ಅಲ್ಲೂ ನೋಡ್ತಾ ಇರ್ತಾರೆ. ಎಲ್ಲ ಇಲ್ಲಿ ಈ ತರ ಆಗಿರ್ಬೋದಾ, ಈ ತರ ಆಗಿರ್ಬೋದಾ, ಮತ್ತೆ ಆ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ಆ ಪ್ರೋಸೆಸ್ ಬಗ್ಗೆ ಪೂರ್ತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ಓಪನ್ ಮೈಂಡೆಡ್ ಅಂದ್ರೆ ಅದು ಮುಚ್ಚಿಟ್ಕೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ಕೇಳ್ತಕ್ಕಂಥದ್ದು. ಮುಕ್ತ ಮನಸ್ಸು ಅಂತ ಕರಿತೀವಿ, ತೆರೆದ ಮನಸ್ಸು ಅಂತೀವಿ. ಆ ತೆರೆದ ಮನಸ್ಸನ್ನು ಒಳಗೊಂಡಿರೋದು. ಮತ್ತೆ ಫ್ಲೆಕ್ಸಿಬಲ್ ಅಂದಾಗ ಯಾವಾಗ ಎಲ್ಲೆಲ್ಲಿ ಎವಿಡೆನ್ಸ್ ಬೇಕಾಗುತ್ತೋ, ಎವಿಡೆನ್ಸ್ ಪ್ರೂವ್ ಮಾಡುತ್ತೋ ಅವಾಗ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇಲ್ಲ ನಾನು ತಿಳ್ಕೊಂಡಿದ್ದೆ ಫೈನಲ್ ಅನ್ನೋ ತರದಲ್ಲಿ ಇರೋದಿಲ್ಲ. ಬೇಸ್ಡ್ ಆನ್ ದ ನ್ಯೂ ಇನ್ಫಾರ್ಮೇಶನ್ ಆರ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಈಸ್ ಫ್ಲೆಕ್ಸಿಬಲ್ ಟು ರಿಸೀವ್ ಆಲ್ ದ ಇನ್ಫಾರ್ಮೇಶನ್ ಅನ್ನೋದನ್ನ ಹೇಳ್ತಾನೆ. ದೆನ್ ಫೇರ್ ಮೈಂಡೆಡ್ ಇನ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಮೌಲ್ಯಮಾಪನವನ್ನು ಮಾಡಬೇಕಾದ್ರೆ ಫೇರ್ ಮೈಂಡೆಡ್ ಆಗಿರೋದು, ಓಪನ್ ಮೈಂಡೆಡ್ ಇರತಕ್ಕಂಥದ್ದು. ಮತ್ತೆ ಯಾವುದೇ ರೀತಿಯ ಗೊಂದಲಗಳು ಇಲ್ದಲೇ ಇರತಕ್ಕಂಥ ಒಂದು ಮೈಂಡೆಡ್ ಅನ್ನ, ಮತ್ತೆ ಪ್ರಿಜುಡೀಸ್ಗಳಿಂದ ಮತ್ತೆ ಬಯಾಸ್ಗಳಿಂದ ಫ್ರೀ ಇರ್ತಕ್ಕಂಥ ಮೈಂಡ್ ಸೆಟ್ ಏನಿರ್ತಾವ ಅವನ್ನೆಲ್ಲ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ನೋಡ್ಬೋದು ಅನ್ನೋದು. ಮತ್ತೆ ಕ್ರಿಟಿಕಲ್ ಥಿಂಕಿಂಗ್ ಈಸ್ ಆಫ್ ಎ ಹೈಯರ್ ಆರ್ಡರ್ ವೆಲ್ ಡಿಸಿಪ್ಲಿನ್ಡ್ ಥಾಟ್ ಪ್ರೋಸೆಸ್ ಅನ್ನೋದನ್ನ ಹೇಳ್ತಾನೆ ನಾವು. ವೆಲ್ ಡಿಸಿಪ್ಲಿನ್ಡ್ ಥಾಟ್ ಪ್ರೋಸೆಸ್, ತುಂಬಾ ಶಿಸ್ತುಬದ್ಧವಾದಂಥ ಆಲೋಚನಾ ಪ್ರಕ್ರಿಯೆ ಇದು. ಯಾವುದು ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ. ಯಾಕೆಂದ್ರೆ ಎಲ್ಲಾನು ಆರ್ಡರ್ ಆಗಿ ಮಾಡ್ಕೊಂಡಿರ್ತಾನೆ ಅವನು. ಇನ್ಫಾರ್ಮೇಶನ್ ತಗೊಂಡಿರ್ತಾನೆ, ಟೂಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾನೆ, ಈ ಅವನು ಓನ್ ಪರ್ಸನಲಿ ಪ್ರಿಪೇರ್ ಆಗಿರ್ತಾನೆ, ಪ್ರಿಜುಡೀಸ್ ಬಯಾಸ್ ಎಲ್ಲ ಬಿಟ್ಬಿಟ್ಟು ರೆಡಿ ಇರ್ತಾನೆ. ಮತ್ತೆ ಆ ಕ್ರಿಟಿಕಲ್ ಅನಾಲಿಸಿಸ್ ಅಲ್ಲಿ ಏನು ಯಾವ್ದ್ರ ಇದು ಮುಂದೆ ಹೇಳಿದ್ನಲ್ಲ, ಡೈವರ್ಜೆಂಟ್ ಥಿಂಕಿಂಗ್ ಅಲ್ಲಿ ಮತ್ತೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಲ್ಲಿ ಏನೇನ್ ಆಗಿರುತ್ತೆ ಅದನ್ನೆಲ್ಲಾನು ಇಟ್ಕೊಂಡಿರ್ತಾನೆ. ಅದಷ್ಟು ಇಟ್ಕೊಂಡಿರ್ಬೇಕು ಇನ್ಫಾರ್ಮೇಶನ್. ಮತ್ತೆ ಇಲ್ಲಿ ಕೆಳಗಡೆ ಹೇಳ್ತಾನೆ ನೋಡಿ, ಕಾನ್ಸೆಪ್ಚುಲೈಸೇಷನ್, ಇಂಟರ್ಪ್ರಿಟೇಷನ್, ಅನಾಲಿಸಿಸ್, ಸಿಂಥಸಿಸ್ ಅಂಡ್ ಇವ್ಯಾಲ್ಯೂಯೇಷನ್. ದೀಸ್ ಆರ್ ದ ಸೀಕ್ವೆನ್ಸ್. ಅಂದ್ರೆ ಥಾಟ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಬೇಕಾಗ್ತಕ್ಕಂಥ ಎಲಿಮೆಂಟ್ಸ್ಗಳು ಅವನ್ನೆಲ್ಲಾನು ಇಟ್ಕೊಂಡಿರ್ತಾನೆ. ಕಾನ್ಸೆಪ್ಚುಲೈಸೇಷನ್, ಇಂಟರ್ಪ್ರಿಟೇಷನ್, ಅನಾಲಿಸಿಸ್, ಸಿಂಥಸಿಸ್ ಅಂಡ್ ಇವ್ಯಾಲ್ಯೂಯೇಷನ್ ಫಾರ್ ಅರೈವಿಂಗ್ ಅಟ್ ಅನ್ ಅನ್ಬಯಾಸ್ಡ್, ವ್ಯಾಲಿಡ್ ಅಂಡ್ ರಿಲಯಬಲ್ ಜಡ್ಜ್ಮೆಂಟ್. ಒಂದು ಸಂಪೂರ್ಣವಾದಂಥ ಸಮಂಜಸವಾದಂಥ ಫಲಿತಾಂಶಕ್ಕೆ ಅವನು ಬರಬೇಕು ಅಂದಾಗ ಇವೆಲ್ಲನೂ ಮಾಡ್ತಾನ ಅವನು. ಗ್ರಹಿಸ್ತಕ್ಕಂಥದ್ದಿರ್ಬೋದು, ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತೆ ಮೌಲ್ಯಮಾಪನ, ಇವೆಲ್ಲ ಕೂಡ ಡಿಸಿಪ್ಲಿನ್ ಪ್ರೋಸೆಸ್ ಅಲ್ಲಿ ನಡೆಸ್ತಕ್ಕಂಥದ್ದಾಗಿರುತ್ತೆ. ಅದನ್ನ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತೇಳಿ ಕರಿತಾನ ಅವನು. ಸೊ ನೆಕ್ಸ್ಟ್ 6th ಒನ್ ಅಸೋಸಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಅಸೋಸಿಯೇಟಿವ್ ಥಿಂಕಿಂಗ್ ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ಒಟ್ಟುಗೂಡಿಸಿದ ಆಲೋಚನೆ ಅಂತಲೂ ಕೂಡ ಕರಿತೀವಿ, ಅಥವಾ ಸಮಾಗಮ ಆಲೋಚನೆ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಸಮಾಗಮ ಆಲೋಚನೆ ಅಥವಾ ಒಟ್ಟುಗೂಡಿಸಿದ ಆಲೋಚನೆ ಅಂತಲೂ ಕೂಡ ಕರಿತೀವಿ. ಇಲ್ಲಿ ದೇರ್ ಆರ್ ಟೈಮ್ಸ್ ವೆನ್ ವಿ ಫೈಂಡ್ ಅವರ್ ಸೆಲ್ಫ್ಸ್ ಎಂಗೇಜ್ಡ್ ಇನ್ ಎ ಯುನೀಕ್ ಟೈಪ್ ಆಫ್ ಥಿಂಕಿಂಗ್ ವಿಚ್ ಈಸ್ ನಾನ್ ಡೈರೆಕ್ಟೆಡ್ ಅಂಡ್ ವಿತೌಟ್ ಗೋಲ್. ಕೆಲವು ಬಾರಿ ನಾವೇನ್ ಮಾಡ್ತೀವಿ, ಯಾವುದೇ ರೀತಿಯ ಪೂರ್ವ ಉದ್ದೇಶಗಳಿಲ್ಲದೆ, ನಿರ್ದೇಶನಗಳಿಲ್ಲದೆ, ಪೂರ್ವ ನಿರ್ದೇಶನಗಳಿಲ್ಲದೆ, ಯಾವುದೇ ಗೋಲ್ ಕೂಡ ಇರದಲೆ, ಗುರಿಗಳು ಕೂಡ ಇಲ್ಲದೇನೆ ನಾವು ನಮ್ಮ ಆಲೋಚನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ಬಿಡ್ತೀವಿ. ಸೊ ಅಂತ ಟೈಪ್ ಅಲ್ಲಿ ಇದೇ ಪ್ರಿಸ್ಕ್ರೈಬ್ಡ್ ಇದೇ ಥಿಂಕಿಂಗ್ ನಡೆಯುತ್ತೆ ಅನ್ನೋದಿರೋದಿಲ್ಲ. ಅಲ್ಲಿ ಮಿಕ್ಸ್ಡ್ ಆಫ್ 2 or 3 ಟೈಪ್ಸ್ ಆಫ್ ಥಿಂಕಿಂಗ್ಗಳು ನಡೀತಾ ಇರುತ್ತೆ. ಅದಕ್ಕೆ ಅಸೋಸಿಯೇಟಿವ್ ಅಂತೀವಿ. ಅಸೋಸಿಯೇಟಿವ್ ಅಂದ್ರೆ 2-3 ಥಿಂಕಿಂಗ್ ಅನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಒಂದು ಪ್ರೋಸೆಸ್ ಅಲ್ಲೇ 2-3 ಥಿಂಕಿಂಗ್ಗಳ ಟೈಪ್ ಅನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನೇ ಅಸೋಸಿಯೇಟಿವ್ ಅಂತ ಕರಿತೀವಿ. ಸೊ ಹಾಗಾಗಿ ದೇರ್ ಆರ್ ಟೈಮ್ಸ್ ವೆನ್ ವಿ ಫೈಂಡ್ ಅವರ್ ಸೆಲ್ಫ್ಸ್ ಎಂಗೇಜ್ಡ್ ಇನ್ ಯುನೀಕ್ ಟೈಪ್ ಆಫ್ ಥಿಂಕಿಂಗ್. ಯಾವುದೋ ಒಂದು ಹೊಸ ಆಲೋಚನೆಯಲ್ಲಿ ತೊಡಗಿಸ್ಕೊಂತೀವಿ ಅಂದಾಗ 1-2-3 ಉಪಯೋಗಿಸ್ಕೊಂಡು ಒಂದು ಹೊಸ ಆಲೋಚನೆಯನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಸೊ ಆ ಥರದನ್ನ ಅಸೋಸಿಯೇಟಿವ್ ಥಿಂಕಿಂಗ್ ಅಂತೇಳಿ ಕರಿತಕ್ಕಂಥದ್ದು. ಇಟ್ ಈಸ್ ರಿಫ್ಲೆಕ್ಟೆಡ್ ಥ್ರೂ ಡ್ರೀಮಿಂಗ್ ಅಂಡ್ ಅದರ್ ಫ್ರೀ ಫ್ಲೋಯಿಂಗ್ ಅನ್ಕಂಟ್ರೋಲ್ಡ್ ಆಕ್ಟಿವಿಟೀಸ್ ಅಂತ ಕರಿತಾನೆ. ಅದು ಹೇಗೆ ಬರುತ್ತೆ ಅಂದಾಗ, ಇಷ್ಟು ದಿವಸ ಏನು ಮಾಡ್ತಾ ಇರ್ಲಿಲ್ಲ, ಕ್ರಿಯೇಟಿವ್ ಥಿಂಕಿಂಗ್ ಅಲ್ಲೂ ಅದಾಗ್ತಾ ಇಲ್ಲ, ರಿಫ್ಲೆಕ್ಟಿವ್ ಥಿಂಕಿಂಗ್ ಅಲ್ಲೂ ಅದಾಗ್ತಾ ಇಲ್ಲ, ಅಥವಾ ಕಾಂಕ್ರೀಟ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಲ್ಲೂ ಅದಾಗ್ತಾ ಇಲ್ಲ, ಕ್ರಿಟಿಕಲ್ ಥಿಂಕಿಂಗ್ ಅಲ್ಲೂ ಆಗ್ತಾ ಇಲ್ಲ. ಇದ್ಯಾವುದು ಅಲ್ಲ ಸರ್, ಇವರು ಯೋಚನೆ ಮಾಡ್ತಾ ಇರೋದನ್ನ ನೋಡಿದ್ರೆ ಈ 5 ಹೇಳಿದಿರಲ್ಲ, ಈ 5ರಲ್ಲಿ ಯಾವುದೂ ಅಲ್ಲ.
ಬಟ್ ಎಲ್ಲನೂ ಅನಿಸುತ್ತೆ ಅನ್ನೋದಿದೆಯಲ್ಲ, ಅದನ್ನೇ ನಾವು ಅಸೋಸಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಯುನೀಕ್ ಟೈಪ್ ಆಫ್ ಥಿಂಕಿಂಗ್ ಅಂತ 2-3 ಥಿಂಕಿಂಗ್ಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಅಲ್ಲಿಗೆ ಬೇಕಾದಂತ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅವನ್ನ ಕಂಬೈಂಡ್ ಮಾಡಿ ಒಂದು ಹೊಸ ರೂಪವನ್ನ ಕೊಟ್ಕೊಳ್ತಕ್ಕಂಥದ್ದನ್ನೇ ನಾವು ಅದನ್ನೇ ಹೇಳ್ತೀನಿ ನೋಡಿ, ಫ್ರೀ ಫ್ಲೋವಿಂಗ್ ಅನ್ಕಂಟ್ರೋಲ್ಡ್ ಆಕ್ಟಿವಿಟೀಸ್ ಅಂತ. ಇಲ್ಲಿ ಲಿಮಿಟೆಡ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ, ಅದು ಇದು ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನ ಅಸೋಸಿಯೇಟಿವ್ ಥಿಂಕಿಂಗ್ ಅಂತ ಕರಿತಾನೆ. ಸೈಕಲಾಜಿಕಲಿ ದೀಸ್ ಫಾರ್ಮ್ಸ್ ಆಫ್ ಥಾಟ್ ಆರ್ ಟರ್ಮ್ಡ್ ಆಸ್ ಅಸೋಸಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಮನೋವೈಜ್ಞಾನಿಕವಾಗಿ ನಾವು ಇದನ್ನ 2, 3, 4 ಥಿಂಕಿಂಗ್ಗಳನ್ನ ಒಟ್ಟುಗೂಡಿಸಿ ಒಂದು ಹೊಸ ರೀತಿಯ ಆಲೋಚನೆಯನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದನ್ನ ಅಸೋಸಿಯೇಟಿವ್ ಅಂತೇಳಿ ಕರಿತಕ್ಕಂಥದ್ದು. ಸೊ ಇದು ನೆಕ್ಸ್ಟ್ ಹಿಯರ್ ಡೇ ಡ್ರೀಮಿಂಗ್, ಫ್ಯಾಂಟಸಿ and delusions all fall in the category of withdrawal behavior that helps an individual to escape from the demands of the real world by making his thinking phase non-directed and floating, placing him somewhere, ordering something unconnected with his environment anta kariತೀವಿ ನೋಡಿ. ಹಗಲುಗನಸು ಅಂತ ಹೇಳ್ತಾನೆ ಅವನು. ಹಿಯರ್ ಡೇ ಡ್ರೀಮಿಂಗ್ ಅಂದ್ರೆ ಹಗಲುಗನಸುಗಳು ಇಲ್ಲಿ ಈ ಒಂದು ಇದರಲ್ಲಿ ಬರ್ತವೆ. ಹಗಲುಗನಸು ನಿರ್ದಿಷ್ಟವಾಗಿರೋದಿಲ್ಲ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಗೊತ್ತಲ್ಲ ಹಗಲುಗನಸು ಕಾಣ್ತಕ್ಕಂಥದ್ದು. ಹಗಲುಗನಸು ಕಾಣೋದಕ್ಕೆ ಒಂದು ಡೈರೆಕ್ಷನ್ ಇರಲ್ಲ, ಯಾವ್ಯಾವ್ದೋ ಆಕ್ಟಿವಿಟೀಸ್ ಇರುತ್ತೆ. ಆ ಆಕ್ಟಿವಿಟೀಸ್ ನಿಜ ಜೀವನದಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅಂತೆಂಥ ಆಕ್ಟಿವಿಟೀಸ್ಗಳೆಲ್ಲ ಬಂದ್ಬಿಟ್ಟಿರ್ತಾವಲ್ಲಿ. ಏನೇನೋ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡದೊಂದು ಬಂಡೆ ಎತ್ತಿ ಹಾಕಿ ಬಿಸಾಕೋ ತರ ಕನ್ಸ್ಕೊಂಡಿರ್ತಾನೆ, ಬಟ್ ಅದಾಗದೇ ಇಲ್ಲ ನಿಜವಾಗ್ಲೂ. ಆ ತರದ ಕನಸುಗಳನ್ನೆಲ್ಲಾನು ಇರ್ತವೆ. ಫ್ಯಾಂಟಸಿ ಇರುತ್ತೆ, ಡೆಲ್ಯೂಷನ್ಸ್ ಇದೆ, ಭ್ರಮೆಗಳಿರ್ತವೆ. ಆ ಭ್ರಮೆ ಅವೆಲ್ಲನೂ ಕೂಡ ಈ ಕ್ಯಾಟಗರಿನಲ್ಲಿ ಬರ್ತಕ್ಕಂಥವು. ಅದಕ್ಕೆ ದೇರ್ ಇಸ್ ನೋ ರೆಸ್ಟ್ರಿಕ್ಟೆಡ್ ಟೈಪ್ ಆಫ್ ಥಿಂಕಿಂಗ್. ಅದಕ್ಕೊಂದು ಬಾರ್ಡರ್ ಇರೋದಿಲ್ಲ, ಒಂದು ಲಿಮಿಟ್ ಇರೋದಿಲ್ಲ. ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು ಅವನು. ವಿತಿನ್ ಎ ಸೆಕೆಂಡ್ 500 ಕಿಲೋಮೀಟರ್ ಹೋಗಿ ನಡ್ಕೊಂಡೋಗಿ ವಾಪಸ್ ಬಂದ್ಬಿಡ್ಬೋದು. ಆ ಟೈಪ್ ಆಫ್ ಥಿಂಕಿಂಗ್ ನಡೀತಾ ಇರುತ್ತೆ ಇಲ್ಲಿ. ಅದಕ್ಕೆ ಇದಿಲ್ಲ ಫ್ಯಾಂಟಸಿ, ಅದನ್ನ ಡೇ ಡ್ರೀಮಿಂಗ್ ಅಂತ ಕರಿತಾನೆ. ದೇರ್ ಇಸ್ ನೋ ವಿಡ್ರಾಯಲ್ ಬಿಹೇವಿಯರ್ ಅಂತ ಕರಿತೀನಿ. ಅಲ್ಲಿಗೆ ಇದು ಬರಲೇಬೇಕು, ನಾನು ಇದನ್ನ ತೋರಿಸ್ಬೇಕು ನಿಜ ಜೀವನದಲ್ಲಿ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ಈ ತರದ ಒಂದಷ್ಟು ಫ್ಲೋಟಿಂಗ್ ಇರ್ತಕ್ಕಂಥದ್ದು, ಪ್ಲೇಸಿಂಗ್ ಇನ್ ಸಮ್ವೇರ್, ಆರ್ಡರಿಂಗ್ ಸಮಥಿಂಗ್ ಅನ್ಕನೆಕ್ಟೆಡ್ ವಿತ್ ದ ಎನ್ವಿರಾನ್ಮೆಂಟ್ ಅಂತ. ಅನ್ಕನೆಕ್ಟೆಡ್ ವಿತ್ ಎನ್ವಿರಾನ್ಮೆಂಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಜ ಜೀವನದಲ್ಲಿ ಅದು ಮಾಡೋದಕ್ಕೆ ಆಗೋದೇ ಇಲ್ಲ. ಅಂತಂತ ಆಲೋಚನೆಗಳೆಲ್ಲ ಮಾಡ್ತಾನಲ್ಲ, ಅದನ್ನೇ ನಾವು ಅಸೋಸಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಅನ್ಕನೆಕ್ಟೆಡ್ ವಿತ್ ಇಸ್ ಎನ್ವಿರಾನ್ಮೆಂಟ್, ಅವನ ಪರಿಸರದೊಂದಿಗೆ ಅವೆಲ್ಲ ಕನೆಕ್ಷನ್ನೇ ಇರೋದಿಲ್ಲ ಅವನಿಗೆ. ಆ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಿಜ ಜೀವನದ ಪರಿಸರದ ಜೊತೆಗೆ ಅವೆಲ್ಲ ಕನೆಕ್ಟ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಆ ತರದನ್ನ ನಾನು ಅನ್ಕನೆಕ್ಟೆಡ್ ಅಂತೇಳಿ ಕರಿತಕ್ಕಂಥದ್ದು. ಸೊ ದಿಸ್ ಈಸ್ ಅಬೌಟ್ ಅಸೋಸಿಯೇಟಿವ್ ಥಿಂಕಿಂಗ್. ಭರತ್ ಸರ್, ಅರ್ಥ ಆಗ್ತಿದ್ಯಾ? ಹಾ ಸರ್. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕೇಳಿ ಎಲ್ಲಾದ್ರೂ. ಓಕೆ. ಸೊ ನೆಕ್ಸ್ಟ್ ಟೈಪ್ ಹೋಗ್ಬಿಡೋಣ. ಲಾಸ್ಟ್ ಟೈಪ್ ಲಾಜಿಕಲ್ ಥಿಂಕಿಂಗ್, ತಾರ್ಕಿಕ ಆಲೋಚನೆ ಅಂತೀವಿ. ಲಾಜಿಕಲ್ ಥಿಂಕಿಂಗ್, ತಾರ್ಕಿಕ ಆಲೋಚನೆ. ತಾರ್ಕಿಕ ಆಲೋಚನೆ ಅಂದ್ರೆ ತರ್ಕಬದ್ಧವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ತರ್ಕಬದ್ಧವಾಗಿ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ನಾವು ತಾರ್ಕಿಕ ಆಲೋಚನೆ ಅಂತೇಳಿ ಕಂಡುಕೊಂಡಿರ್ತಕ್ಕಂಥದ್ದು. ಸೊ ಹಿಯರ್ logical thinking is a process of clearly moving from one related thought to another. ಒಂದನ್ನ ಇನ್ನೊಂದರ ಜೊತೆಗೆ ತರ್ಕಬದ್ಧವಾಗಿ ಜೋಡಿಸ್ಕೊಳ್ತಕ್ಕಂಥದ್ದನ್ನೇ ನಾವು ತಾರ್ಕಿಕ ಆಲೋಚನೆ ಅಂತೇಳಿ ಕರಿತಾನೆ. ಒಂದು ಥಾಟ್ ಪ್ರೊಸೆಸ್ ಅನ್ನ, ಒನ್ ಟೈಪ್ ಆಫ್ ಥಿಂಕಿಂಗ್ ಅನ್ನ ಇನ್ನೊಂದು ಟೈಪ್ ಆಫ್ ಥಿಂಕಿಂಗ್ ನ ಜೊತೆನಲ್ಲಿ ತರ್ಕಬದ್ಧವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ಕನೆಕ್ಟ್ ಮಾಡ್ತಕ್ಕಂಥದ್ದು. ಕ್ಲಿಯರ್ಲಿ ಮೂವಿಂಗ್ ಫ್ರಮ್ ಒನ್ ರಿಲೇಟೆಡ್ ಥಾಟ್ ಟು ಅನದರ್. ಇನ್ನೊಂದು ಟೈಪ್ ಆಫ್ ಥಾಟ್ ಪ್ರೊಸೆಸ್ ಜೊತೆನಲ್ಲಿ ರಿಲೇಟ್ ಮಾಡ್ತೀವಲ್ಲ, ಸಂಬಂಧವನ್ನ ಕಲ್ಪಿಸ್ತೀವಲ್ಲ, ಅದನ್ನ ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಈಗ ಜೋರಾಗಿ ಬಂದು ಒಬ್ಬ ಗಾಡಿನಲ್ಲಿ ಇದ್ದಕ್ಕಿದ್ದಂಗೆ ಬಿದ್ದ ಕೆಳಗಡೆಗೆ ಅಂತಂದ್ರೆ ಅವ್ನು ಯಾಕೆ ಬಿದ್ದ, ಆ ಜೋರಾಗಿ ಬಂದಿದ್ದಕ್ಕೂ ಅಲ್ಲಿ ಕರ್ವ್ ಇದ್ದಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಈ ಎರಡೂನು ನಾವು ಥಿಂಕ್ ಮಾಡ್ಕೊಂಡು ಹೋಗ್ತೀವಿ, ಲಾಜಿಕಲಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸುಮಾರು ಜನ ವಿಡಿಯೋಸ್ ಆನ್ ಮಾಡಿಲ್ಲ, ವಿಡಿಯೋ ಆನ್ ಮಾಡಿಯಲ್ಲ. ಸೊ ಆ ತರ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಆ ಕನೆಕ್ಟ್ ಮಾಡ್ಕೊಂಡು ಹೋಗೋದನ್ನೇ ನಾವಿಲ್ಲಿ ಲಾಜಿಕಲ್ ಥಿಂಕಿಂಗ್ ಅಂತೇಳಿ ಕರಿತಾನ ಅವನು. ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಒನ್ ಥಾಟ್ ಪ್ರೊಸೆಸ್
ರಿಲೇಟೆಡ್ ಟು ಅನದರ್ ಥಾಟ್ ಪ್ರೋಸೆಸ್ ಅನ್ನೋದನ್ನ ಹೇಳ್ತಾನೆ. ಹಾಗಾಗಿ ಲಾಜಿಕಲ್ ಥಿಂಕಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಕ್ಲಿಯರ್ಲಿ ಮೂವಿಂಗ್ ಫ್ರಮ್ ಒನ್ ರಿಲೇಟೆಡ್ ಥಾಟ್ ಟು ಅನದರ್. ದ ಫಸ್ಟ್ ಸ್ಟೇಟ್ಮೆಂಟ್ಸ್ ಇನ್ ಲಾಜಿಕಲ್ ಥಿಂಕಿಂಗ್ ಆರ್ ಕಾಲ್ಡ್ ಆಂಟಿಸಿಡೆಂಟ್ಸ್ ಅಂಡ್ ದ ಲೇಟರ್ ಸ್ಟೇಟ್ಮೆಂಟ್ಸ್ ಆರ್ ಕಾನ್ಸಿಕ್ವೆಂಟ್ಸ್ ಅಂತ ಕರಿತೀವಿ. ಈ ಲಾಜಿಕಲ್ ಪ್ರೋಸೆಸ್ ಅಲ್ಲಿ ಈ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನು ನೋಡ್ತೀವಿ. ಮೊದಲು ಆಗಿದ್ದು ಯಾವುದು ಮತ್ತೆ ಅದನ್ನ ಯಾವುದರ ಜೊತೆನಲ್ಲಿ ಸಂಬಂಧೀಕರಿಸ್ತಾ ಇದೀವಿ, ಅದನ್ನೇ ಆಂಟಿಸಿಡೆಂಟ್ಸ್ ಅಂಡ್ ದ ಲೇಟರ್ ಸ್ಟೇಟ್ಮೆಂಟ್ಸ್ ಆರ್ ಕಾನ್ಸಿಕ್ವೆಂಟ್ಸ್ ಅಂತ ಹೇಳಿ. ಆಂಟಿಸಿಡೆಂಟ್ಸ್ ಏನಾದ್ರು ಕಾರಣ ಪರಿಣಾಮಗಳು ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಆಂಟಿಸಿಡೆಂಟ್ಸ್ ಯಾವುದು ಮತ್ತೆ ಕಾನ್ಸಿಕ್ವೆನ್ಸ್ಗಳು ಯಾವುದು, ಅವೆರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನ ಆಲೋಚನೆ ಮಾಡ್ತಕ್ಕಂಥದ್ದು ಅಥವಾ ಅವೆರಡರ ಮಧ್ಯೆ ಸಂಬಂಧವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದನ್ನೇ ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಕರಿತಾ ಇರೋದು. ಸೊ ಲಾಜಿಕಲ್ ಥಿಂಕಿಂಗ್ ಈಸ್ ಬೇಸ್ಡ್ ಆನ್ ದ ಪ್ರೂವನ್ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್ ದಟ್ ಈಸ್ ಅಕ್ಯುರೇಟ್ ಅಂಡ್ ಸರ್ಟೈನ್ ಅನ್ನೋದನ್ನ ಹೇಳ್ತಾನೆ. ಅದು ಪ್ರೂವನ್ ನಾಲೆಡ್ಜ್ ಆಗಿರ್ಬೇಕು ಅಂದ್ರೆ ಅದನ್ನ ಮೌಲ್ಯೀಕರಿಸಿದಂತ ಅಥವಾ ಜ್ಞಾನ ಆಗಿರ್ಬೇಕು ಅಥವಾ ಸತ್ಯಾಂಶವನ್ನ ಅದ್ರಲ್ಲಿ ಚೆಕ್ ಮಾಡಿರ್ಬೇಕು, ಅದನ್ನ ದೃಢೀಕರಿಸಿದಂತ ನಾಲೆಡ್ಜ್ ಆಗಿರ್ಬೇಕು. ಪ್ರೂವನ್ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್ ದಟ್ ಈಸ್ ಅಕ್ಯುರೇಟ್ ಅಂಡ್ ಸರ್ಟೈನ್ ಅನ್ನೋದನ್ನ ಹೇಳ್ತೀನಿ. ಅಕ್ಯುರೇಟ್ ಖಚಿತವಾದಂತ ಮಾಹಿತಿ ಆಗಿರ್ಬೇಕು. ಅದು ಮತ್ತೆ ಸುಮ್ಮನೆ ಯಾವ್ದೋ ಹಿಂಗಿತ್ತು ಸರ್ ಇನ್ಫಾರ್ಮೇಶನ್, ಅದಕ್ಕೆ ಅದ್ರ ಮೇಲೆ ಹಿಂಗ್ ಮಾಡ್ಬಿಟ್ಟಿದೀನಿ ಏನಾಗಿಲ್ಲ, ಲಾಜಿಕಲ್ ಕನೆಕ್ಷನ್ ಕೊಡೋ ಆಗಿಲ್ಲ. ಆ ಲಾಜಿಕಲ್ ಕನೆಕ್ಷನ್ ಕೊಟ್ಟಾಗ ನಿಮ್ ಥಿಯರಿ ಫೇಲ್ ಆಗ್ಬಿಡುತ್ತೆ, ಅಲ್ಲಿ ನಿಮ್ಮ ಆಲೋಚನೆ ಫೇಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ತರ ಆಗಿತ್ತು, ಇವ್ನ್ ಬಂದಿದ್ದ, ಇವನ್ಗೇನೋ ಮೋಟಿವ್ ಇತ್ತು, ಹಾಗಾಗಿ ಇವನು ಈ ತರ ಕೊಲೆ ಮಾಡಿರ್ಬೋದು ಅಥವಾ ಈ ತರ ಏನೋ ಆಗಿರ್ಬೋದು. ಜೋರಾಗಿ 125 ಕಿಲೋಮೀಟರ್ ಸ್ಪೀಡಲ್ಲಿ ಬಂದ, ಅಲ್ಲಿ ಇಮಿಡಿಯೇಟ್ ಏನು ಏರ್ ಪಿನ್ ಕರ್ವ್ ಇತ್ತು, ಹಂಗಾಗಿ ಎದುರು ಆಚೆಗೆ ಹೋಗಿದ್ದಾನೆ. ಇಷ್ಟು ಈ ತರ ಎಲ್ಲ ತಾರ್ಕಿಕವಾಗಿ ಒಂದಕ್ಕೊಂದು ಕನೆಕ್ಷನ್ ಇರ್ಬೇಕು. ಅಲ್ಲಿ 125 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿದ್ದಾನೆ, ಸ್ಟ್ರೈಟ್ ರೋಡ್ ಆದ್ರೂ ಬಿದ್ದಿದ್ದಾನೆ, ಅವಾಗ ತಾರ್ಕಿಕವಾಗಿ ರಿಲೇಶನ್ಶಿಪ್ ಸಿಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬೀಳಕ್ ಚಾನ್ಸೇ ಇಲ್ಲ. ಫುಲ್ ಸ್ಟ್ರೈಟ್ ರೋಡ್, ಹೈವೇ ರೋಡ್, 125 ಅಲ್ಲ 150 ಹೋಗ್ಲೇಬೇಕು ಅವ್ನು ಫಾಸ್ಟ್ ಆಗಿ. ಸೊ ಇಲ್ಲೇನೋ ಬೇರೆ ಏನೋ ಆಗಿದೆ, ಯಾರೋ ಅಡ್ಡ ಬಂದಿದ್ದಾರೆ, ಅವಾಗ ನೀನ್ ಆ ಕರ್ವ್ ಇತ್ತು ಅನ್ನೋದು ಹೇಳಕ್ ಬರೋದಿಲ್ಲ. ಎಲ್ಲ ಟರ್ನ್ ತಗೊಳಕ್ ಹೋಗಿ ಬಿದ್ದಿದ್ರೆ ಟರ್ನ್ ತಗೊಳ್ಳೋ ನೆಸೆಸಿಟಿನೇ ಇಲ್ಲ. ಅವೆರಡು ಲಾಜಿಕಲಿ ಮಿಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲಾಜಿಕಲ್ ಕನೆಕ್ಷನ್ ಇರಬೇಕು ಮತ್ತೆ ಇನ್ಫಾರ್ಮೇಶನ್ ಶುಡ್ ಬಿ ಅಕ್ಯುರೇಟ್ ಅನ್ನೋದನ್ನ ಹೇಳ್ತಾನ ಅವನು. ಸೊ ನೆಕ್ಸ್ಟ್, ಲಾಜಿಕಲ್ ಥಿಂಕಿಂಗ್ ಇಸ್ ದ ಬೇಸಿಸ್ ಆಫ್ ಮಾಡರ್ನ್ ಟೆಕ್ನಾಲಜಿ ಅಂಡ್ ಈಸ್ ಕಾಮನ್ಲಿ ಅಂಡ್ ಇಟ್ ಈಸ್ ಕಾಮನ್ಲಿ ರೆಫರ್ ಟು ಆಸ್ ಲೆಫ್ಟ್ ಬ್ರೈನ್ ಥಿಂಕಿಂಗ್ ಅಂತ ಕರಿತೀವಿ ನಾವು. ನಮ್ಮ ಫಿಸಿಕಲ್ ಅರೇಂಜ್ಮೆಂಟ್ ಅಲ್ಲಿ ನೋಡಿದಾಗ, ಫಿಸಿಕಲ್ ಬಾಡಿ ಅರೇಂಜ್ಮೆಂಟ್ ನೋಡಿದಾಗ ಲಾಜಿಕಲ್ ಥಿಂಕಿಂಗ್ ಯಾವತ್ತು ನಮ್ಮ ಲೆಫ್ಟ್ ಬ್ರೈನ್ ಥಿಂಕಿಂಗ್ ಅಂತ ಕರಿತೀವಿ. ರೈಟ್ ಬ್ರೈನ್ ಥಿಂಕಿಂಗ್ ಇಟ್ಸ್ ಆಲ್ವೇಸ್ ಕ್ರಿಯೇಟಿವ್ ಥಿಂಕಿಂಗ್ ಅಂತ. ನಮ್ಮ ರೈಟ್ ಬ್ರೈನ್ ಇದೆಯಲ್ಲ, ಇದೆಲ್ಲ ಕ್ರಿಯೇಟಿವ್ ಥಿಂಕಿಂಗ್. ಲೆಫ್ಟ್ ಬ್ರೈನ್ ಯಾವಾಗ್ಲೂ ಲಾಜಿಕಲ್ ಥಿಂಕಿಂಗ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ನಾವು ಅದಕ್ಕೆ ಈ ಲೆಫ್ಟ್ ಹ್ಯಾಂಡರ್ಸ್ ಇರ್ತಾರಲ್ಲ, ಲೆಫ್ಟ್ ಹ್ಯಾಂಡ್ ಸ್ಕೆಚ್ ಮಾಡೋರು, ಬರೆಯೋರು, ಇವರೆಲ್ಲ ಇವ್ರದ್ದು ಜಾಸ್ತಿ ಕ್ರಿಯೇಟಿವ್ ಥಿಂಕಿಂಗ್ ವರ್ಕ್ ಆಗ್ತಿರುತ್ತಂತೆ. ಅಪೋಸಿಟ್ ಇದೆಲ್ಲ ಮೆಕ್ಯಾನಿಸಮ್ ಹೇಗಿದೆ, ಫಿಸಿಕಲ್ ಬಾಡಿ ಮೆಕ್ಯಾನಿಸಮ್ ಅಂತಂದ್ರೆ ನಾವೆಲ್ಲ ರೈಟ್ ಹ್ಯಾಂಡರ್ಸ್ ಯಾರಿದೀವಿ, ಜಾಸ್ತಿ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿದ್ರಿ ಅಂದ್ರೆ ನಿಮ್ ಲಾಜಿಕಲ್ ಥಿಂಕಿಂಗ್ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ. ಎಡಗಡೆ ಬ್ರೈನ್ ಇದೆಯಲ್ಲ, ಈ ಎಡಗಡೆ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಎಡಗಡೆ ಬ್ರೈನ್ ಎಲ್ಲ ಲಾಜಿಕಲ್ ಥಿಂಕಿಂಗು, ನಂಬರಿಂಗು, ಈ ತರದವು. ಬಲಗಡೆ ಬ್ರೈನ್ ತಗೊಂಡಾಗ ಕ್ರಿಯೇಟಿವ್ ಆಗಿರೋದು, ನಾವೆಲ್ ಆಗಿ ಯೋಚನೆ ಮಾಡೋದು, ಇದೆಲ್ಲ ಬಲಗಡೆದು. ಎಡಗಡೆ ಕೈಯಲ್ಲಿ ಜಾಸ್ತಿ ಯಾರೇ ಯೂಸ್ ಮಾಡ್ತಾರೆ, ಎಕ್ಸರ್ಸೈಸ್ ವರ್ಕ್ಗಳು ಮಾಡ್ತಾ ಇರ್ತಾರೆ, ಅವ್ರಿಗೆ ರೈಟ್ ಸೈಡ್ ಬ್ರೈನು ಆಕ್ಟಿವ್ ಆಗಿರುತ್ತೆ. ಅದು ರೈಟ್ ಬ್ರೈನ್ ಅಂದಾಗ ಕ್ರಿಯೇಟಿವ್ ಥಿಂಕಿಂಗ್. ಹಾಗಾಗಿ ಲಾಜಿಕಲ್ ಥಿಂಕಿಂಗ್ ಈಸ್ ದ ಬೇಸಿಸ್ ಆಫ್ ಮಾಡರ್ನ್ ಟೆಕ್ನಾಲಜಿ ಅಂಡ್ ಇಟ್ ಈಸ್ ಕಾಮನ್ಲಿ ರೆಫರ್ ಟು ಆಸ್ ಲೆಫ್ಟ್ ಬ್ರೈನ್ ಥಿಂಕಿಂಗ್ ಅಂತ ಹೇಳಿ ಕರಿತೀವಿ. ಲೆಫ್ಟ್ ಬ್ರೈನ್ ಥಿಂಕಿಂಗ್ ಅಂತ ಕರಿತಕ್ಕಂಥದ್ದು. ನೆಕ್ಸ್ಟ್, ಲಾಜಿಕಲ್ ಥಿಂಕಿಂಗ್ ಯೂಸಸ್ ದ ಸ್ಟ್ರೈಟ್ ಫ್ಯಾಕ್ಟ್ಸ್ ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಏನಿದಾವೆ, ನಾನು ಮೇಲ್ಗಡೆನೂ ಹೇಳಿದೆ, ಅದಕ್ಕೆ ಪ್ರೂವನ್ ನಾಲೆಡ್ಜ್ ಇರಬೇಕು ಮತ್ತೆ ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕಂಡುಹಿಡಿತಕ್ಕಂಥದ್ದು. ಆಸ್ ಅಪೋಸ್ ಟು ರೈಟ್ ಬ್ರೈನ್ ಥಿಂಕಿಂಗ್, ಅದು ರೈಟ್ ಬ್ರೈನ್ ಥಿಂಕಿಂಗ್ ಅನ್ನ ಅಪೋಸ್ ಮಾಡುತ್ತೆ. ರೈಟ್ ಬ್ರೈನ್ ಥಿಂಕಿಂಗ್ಗೆ ಕ್ರಿಯೇಟಿವ್ ಥಿಂಕಿಂಗು, ನೀನೇ ಸೃಷ್ಟಿ ಮಾಡ್ಬೋದು, ಅದನ್ನ ಅಪೋಸ್ ಮಾಡುತ್ತದು. ಇಲ್ಲಿ ಲೆಫ್ಟ್ ಬ್ರೈನ್ ಥಿಂಕಿಂಗ್ ಅಲ್ಲಿ ಫ್ಯಾಕ್ಟ್ಸ್ ಬೇಕು, ರೈಟ್ ಬ್ರೈನ್ ಥಿಂಕಿಂಗ್ ಇಲ್ಲ. ನನ್ನ ಆಲೋಚನೆಗಳು, ಕಲ್ಪನಾ ಶಕ್ತಿ ಆಧಾರದ ಮೇಲೆ ನಾನು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ತೀನಿ, ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ತಕ್ಕಂಥವು. ಆ ತರದನ್ನ ನಾವು ಅಪೋಸ್ ಟು ರೈಟ್ ಬ್ರೈನ್ ಥಿಂಕಿಂಗ್ ಅಂತ ಕರಿತೇನೆ, ವಿಚ್ ಇಸ್ ಮೋರ್ ರೊಮ್ಯಾಂಟಿಕ್ ಅಂಡ್ ಎಮೋಷನಲ್ ಇನ್ ನೇಚರ್ ಅನ್ನೋದನ್ನ ಹೇಳ್ತಾನೆ. ರೈಟ್ ಬ್ರೈನ್ ಥಿಂಕಿಂಗ್ ಯಾವತ್ತು ಏನಾಗಿರುತ್ತೆ, ರೊಮ್ಯಾಂಟಿಕ್ ಅಂಡ್ ಎಮೋಷನಲ್. ಲೆಫ್ಟ್ ಬ್ರೈನ್ ಯಾವತ್ತು ಏನಾಗಿರುತ್ತೆ, ಎವಿಡೆನ್ಸ್ ಬೇಸ್ಡ್. ನಾವು ಇಲ್ಲಿ ಎಮೋಷನ್ಸ್ಗೆ ಇದಕ್ಕೆ ಏನು ವ್ಯಾಲ್ಯೂ ಕೊಡಬೇಕಾಗಿಲ್ಲ. ನಮ್ಮ ಥಿಂಕಿಂಗ್ ಪ್ರೋಸೆಸ್ ಯಾಕೆ ನಡಿಬೇಕು ಅಂದ್ರೆ ಎವಿಡೆನ್ಸ್ ಬೇಸ್ಡ್. ಏನನ್ನ ಮಾಡ್ಕೊಳಪ್ಪ, ಎವಿಡೆನ್ಸ್ ಏನೈತಿ ಅಂತ ಕೇಳ್ತಾನೆ. ಸೊ ಹಾಗಾಗಿ ಲಾಜಿಕಲ್ ಥಿಂಕಿಂಗ್ ಆಲ್ವೇಸ್ ರೆಫರ್ಸ್ ಟು ಲೆಫ್ಟ್ ಬ್ರೈನ್ rather the right brain ಅನ್ನೋದನ್ನ ಹೇಳ್ತಾನೆ. So this is the last type of thinking.
ಸೊ ಸರ್ ನಾವು ರಿಫ್ಲೆಕ್ಟಿವ್ ಥಿಂಕಿಂಗ್ ಅಲ್ಲೂ ಲಾಜಿಕ್ ಯೂಸ್ ಮಾಡ್ತೀವಿ ಅಲ್ವಾ ಸರ್? ನಿಮ್ಮ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಲ್ಲೂ ಲಾಜಿಕ್ ಯೂಸ್ ಮಾಡ್ಕೊಂತೀವಿ ಅಲ್ವಾ ಸರ್? ಮಾಡ್ಬೋದು. ಅಲ್ಲಿ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂದಾಗ ಮೇನ್ಲಿ ಬೇಸ್ಡ್ ಆನ್ ದ ಕಾಗ್ನಿಟಿವ್ ಎಬಿಲಿಟೀಸ್ ಅಂಡ್ ಪ್ರಿಯರ್ ಎಕ್ಸ್ಪೀರಿಯನ್ಸಸ್ ಗಳನ್ನ ಇಟ್ಕೊಂಡು ಮಾಡ್ತೀವಿ. ಲಾಜಿಕಲ್ ಥಿಂಕಿಂಗ್ ಅನ್ನ ಅದ್ರದ್ದು ಎಲ್ಲೋ ಮಧ್ಯದಲ್ಲಿ ಕನೆಕ್ಷನ್ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀರೇನೋ ಅಷ್ಟೇ. ಬಟ್ ಎಕ್ಸಾಕ್ಟ್ ಲಾಜಿಕಲ್ ಥಿಂಕಿಂಗ್ ಅಂತ ಕರೆಯೋದಿಲ್ಲ ಅವಾಗ. ಅಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ನಿಮ್ಮ ಈ ತರ ಹೋದ್ರೆ ಇಲ್ಲೇನಾಗುತ್ತೆ, ಹಿಂಗ್ ಮಾಡ್ಕೊಂಡ್ರೆ ಏನಾಗ್ಬೋದು ಅನ್ನೋದು ನಿಮಗ್ ನೀವೇ ರಿಫ್ಲೆಕ್ಷನ್ ತಗೊಂತಾ ಇರ್ತೀರಿ. ಬಿಫೋರ್ ಏನೋ ಪುಟಿಂಗ್ ಇನ್ ಟು ದ ಆಕ್ಷನ್ ತಗೊಂಡೋಗೋಕ್ಕಿಂತ ಮುಂಚೆ ನೀವೇ ನಿಮ್ಮ ಈ ಆಲೋಚನೆಯನ್ನ ರಿಫ್ಲೆಕ್ಷನ್ ಮಾಡ್ಕೊಂತೀರಿ. ನಾನು ಹಿಂಗ್ ಸರಿಯಾಗಿ ಈ ತರ ಮಾಡಿದ್ರೆ ಹಿಂಗ್ ಆಗುತ್ತಾ ಇಲ್ವೋ ಅನ್ನೋದನ್ನ ರಿಫ್ಲೆಕ್ಷನ್ ಆಗುತ್ತೆ. ಅದು ಇಲ್ಲಿ ಮೋರ್ ಕಾನ್ಸಂಟ್ರೇಟ್ ಆಗ್ತಾ ಇರೋದ್ರಿಂದ ನಾನು ಇದನ್ನ ರಿಫ್ಲೆಕ್ಷನ್ ಅಂತಲೇ ಕರಿತಕ್ಕಂಥದ್ದು, ರಿಫ್ಲೆಕ್ಷನ್ ಪ್ರೋಸೆಸ್ ಅಂತಲೇ ಕರೆದಿರೋವಂಥದ್ದು. ಹಾಗಾಗಿ ಲಾಜಿಕಲ್ ಥಿಂಕಿಂಗ್ ಇಂತ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಬಂದಂತ ಆಲೋಚನೆಗಳನ್ನ ನಾವೇ ನಮಗೆ ಮೊದಲು ಓರೆ ಹಚ್ಕೊಂತೀವಿ, ಚೆಕ್ ಮಾಡ್ಕೊಂತೀವಿ. ನಾನು ಹಿಂಗ್ ಮಾಡ್ಬೋದಾ, ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಫಸ್ಟೇ ಚೆಕ್ ಮಾಡ್ಕೊಂತೀವಿ. ಹಾಗಾಗಿ ನಾನು ಇದನ್ನ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ ಅಲ್ಲಿ ಕರೆದಿರೋವಂಥದ್ದು. ಲಾಜಿಕಲ್ ಥಿಂಕಿಂಗ್, ಕ್ಲಿಯರ್ಲಿ ಲಾಜಿಕಲ್ ಥಿಂಕಿಂಗ್ ಅಂತ ಬಂದಾಗ ಇಲ್ಲಿ ಎವಿಡೆನ್ಸ್ಗಳನ್ನ ಒಂದು ಇನ್ನೊಂದ್ರ ಜೊತೆನಲ್ಲಿ ನಾವು ಸಂಬಂಧವನ್ನ ಕಲ್ಪಿಸಲೇಬೇಕು. ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಫ್ಯಾಕ್ಟ್ ಬೇಸ್ಡ್ ಆಗಿರುತ್ತೆ. ಫ್ಯಾಕ್ಟ್ ಬೇಸ್ಡ್ ಮತ್ತೆ ಇಲ್ಲಿ ಪ್ರೂವನ್ ನಾಲೆಡ್ಜ್ ಇರುತ್ತೆ. ಪ್ರೂವನ್ ನಾಲೆಡ್ಜ್ ಒಂದು ಇನ್ನೊಂದ್ರ ಜೊತೆನಲ್ಲಿ ರಿಲೇಶನ್ಶಿಪ್ ಅನ್ನ ಸಂಬಂಧ ಕಲ್ಪಿಸದಲ್ಲೇ ಲಾಜಿಕಲಿ ಯೋಚನೆ ಮಾಡಕ್ ಆಗೋದಿಲ್ಲ. ತರ್ಕಬದ್ಧವಾಗಿ ಆಲೋಚನೆ ಮಾಡೋದು. ಇನ್ವೆಸ್ಟಿಗೇಟರ್ ಇವ್ರು ಮಾಡ್ತಾರೆ ನೋಡಿ, ಅದೆಲ್ಲ ಲಾಜಿಕಲ್ ಥಿಂಕಿಂಗ್. ಅದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾರೆ ಇವ್ನು ಹಿಂಗ ಆಗಿರ್ಬೋದು ಅಥವಾ ಈ ತರ ಇರ್ಬೋದು ಅನ್ನೋದನ್ನ ಇಟ್ಕೊಂಡೇ ಇನ್ವೆಸ್ಟಿಗೇಷನ್. ಓಕೆ ಸರ್, ವಾಟ್ ಅಬೌಟ್ ಇನ್ಫರೆನ್ಸಸ್ ಅಂಡ್ ಕನ್ಕ್ಲೂಷನ್ಸ್? ಹಲೋ ಸರ್, ವಾಟ್ ಅಬೌಟ್ ಇನ್ಫರೆನ್ಸಸ್ ಯಾವ್ದಕ್ಕೆ ಬರುತ್ತೆ? ಫಾರ್ ಎಕ್ಸಾಂಪಲ್, ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಒಂದರಲ್ಲಿ ನಾವು ಫ್ಯಾಕ್ಟ್ ತಗೊಂತೀವಿ, ಇನ್ನೊಂದ್ರಲ್ಲಿ ಅಸಂಪ್ಷನ್ಸ್ ಆಗ್ಲಿ ಇನ್ಫರೆನ್ಸಸ್ ಆಗ್ಲಿ ತಗೊಂತೀವಲ್ಲ, ಅದು ಯಾವ್ದಕ್ಕೆ ಬರುತ್ತೆ ಸರ್? ಯಾವ ರೀತಿ ಥಿಂಕಿಂಗ್ ಅಂತ ಬರುತ್ತೆ? ಈಗ ಅಸಂಪ್ಷನ್ಸ್ ಅಂದಾಗ ಅಸಂಪ್ಷನ್ಸ್ಗಳನ್ನ ನೀವು ಎಲ್ಲಿ ಪ್ರೂವ್ ಇದಕ್ಕೆ ಬರೋದಿಲ್ಲ, ಫೇಲ್ ಆಗ್ಬೋದು. ಅದು ಆ ಫೇಲ್ ಆಗ್ಬೇಕಾದ್ರೆ ನಿಮ್ಗೆಲ್ಲ ಅನಾಲಿಟಿಕಲ್ ಥಿಂಕಿಂಗ್ ಬರುತ್ತೆ. ಅನಾಲಿಸಿಸ್ ಮಾಡ್ತೀರಿ, ವರ್ಕ್ ಮಾಡ್ತೀರಿ, ಆಮೇಲೆ ಅದು ಪ್ರೂವ್ ಆದ್ಮೇಲೆ ನಮ್ಗೆ ಈ ಥಿಂಕಿಂಗ್ ತಗೊಳ್ಳೋದು. ಸಿಲೆಬಸ್ ಅಲ್ಲಿ ನಾನು 7 ಅಷ್ಟೇ ಇದಾವೆ, ಆ 7 ಮಾತ್ರ ತಗೊಂಡಿದ್ದೀನಿ. ಇದು ಅಲ್ದಲೇನು ಇದಾವೆ ಥಿಂಕಿಂಗ್ ಪ್ರೊಸೆಸ್ಗಳು. ನಮ್ ಸಿಲೆಬಸ್ಗೆ ಇರ್ತಕ್ಕಂಥವು 7 ಇದಾವೆ. ಇಲ್ಲಿ ಅಸಂಪ್ಷನ್ಸ್ಗಳ ಮೇಲೆ ಯೋಚನೆ ಮಾಡ್ಬೇಕಾದ್ರೆ ನೀವು ಅದನ್ನ ವಿತೌಟ್ ಬಿಫೋರ್ ಪ್ರೂವಿಂಗ್ ಇಟ್ ಆಸ್ ಫ್ಯಾಕ್ಟ್ ಆರ್ ಟ್ರೂತ್ ಅನ್ನೋದನ್ನ ತಗೊಂಡ ಮೇಲೆನೆ ನಾವು ಅದನ್ನ ಯಾವ್ದಾದ್ರು ಒಂದಕ್ಕೆ ರಿಲೇಟ್ ಮಾಡ್ಬೋದು. ಅಲ್ಲಿವರೆಗೂ ಈ ಟೈಪ್ ಯಾವ್ದ್ರ ಜೊತೆ ಸೇರ್ಸೋದಕ್ಕೆ ಬರೋದೇ ಇಲ್ಲ ಅದನ್ನ. ಓಕೆ, ಎಸ್, ಟೈಮ್ ಆಗ್ತಾ ಇದೆ. ಹಾಗಾಗಿ ನೋಡಿ, ಏನಾದರೂ ಡೌಟ್ ಇದ್ರೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಕ್ಲಾಸ್ಗೆ ಹೊಸ ಟಾಪಿಕ್ ಜೊತೆ ಬರ್ತೀನಿ. ಮತ್ತೆ ಇದಿದೆಯಲ್ಲ ಯೋಗದು ಯಾರು ಇನ್ನೂ ವರ್ಕ್ ಏನು ಕಳಿಸಿಲ್ಲ ಬರ್ದಿರೋದನ್ನ, ಅದನ್ನ ರೆಡಿ ಮಾಡಿಬಿಟ್ಟು ವರ್ಕ್ ಆಗಿರೋದನ್ನ ಕಳಿಸಿ ನೋಡೋಣ. ನಾನು ಆದರೆ ಇವತ್ತೊಂದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇದನ್ನ ಶೇರ್ ಮಾಡ್ತೀನಿ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಅದ್ರ ಬಗ್ಗೆ ಬರೆದು ನೀವು ಕಳಿಸ್ಬೇಕಾಗತ್ತೆ. ಪರ್ಟಿಕ್ಯುಲರ್ ಯೋಗ ಆಸನದ ಬಗ್ಗೆ ಹೇಳಿ. ಸರ್, ಯೋಗ ಅದು ಬರೆಯಕ್ ಕೊಟ್ಟಿದ್ರಲ್ಲ, ಅದು ಫುಲ್ ಬರ್ದಾದ್ಮೇಲೆ ಒಂದೇ ಸಲ ಕಳಿಸ್ತೀವಿ ಸರ್. ಒಂದೇ ಸರಿ ಕಳಿಸ್ತೀವಿ ಅಂದ್ರೆ ನೀವು ಬರಿತಾ ಇದ್ರಿ ಅಥವಾ ವರ್ಕ್ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ನನ್ಗೇನ್ ಗೊತ್ತಾಗಬೇಕು? ಒಂದ್ ಪರ್ಟಿಕ್ಯುಲರ್ ಟೈಮ್ ಕೊಡಿ ಸರ್, ಇಷ್ಟ ದಿವಸ ಆದ್ಮೇಲೆ ಕಳಿಸಿ ಅಂತ. ಟೋಟಲ್ ಒಂದೇ ಸಲ ಮುಗ್ದಾದ್ಮೇಲೆ ಕಳಿಸ್ತೀವಿ. ಒಂದೊಂದೇ ಕಳಿಸಿ. ಎಲ್ಲ ಬರ್ದಿದ್ರಾಗೆ ಫಸ್ಟ್ನೇದ್ರಾಗ ಏನೋ ತಪ್ಪಿದ್ರೆ ಅವಾಗ ಎಲ್ಲ ಹರಿದಾಕ್ತಿರ ತಿರ್ಗಾ. ಒಂದೊಂದು ಆಸನ ಆಗುತ್ತಲ್ಲ, ಮೆಡಿಟೇಷನ್ ಪೂರ್ತಿ ಬರೆದ್ಮೇಲೆ ಅದನ್ನ ಕಳಿಸಿ. ಮೆಡಿಟೇಷನ್ ಓಕೆ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಆಮೇಲೆ ಮುಂದಕ್ಕೆ ಬರೀರಿ. ಹಿಂಗ್ ಬರೀರಿ, ಎಲ್ಲ ಒಟ್ಟಿಗೆ ಬರ್ಕೊಂಬಂದಿರ್ತೀರಿ. ಮೆಡಿಟೇಷನ್ ಇನ್ನೂ ಏನೋ ಆಡ್ ಮಾಡ್ಬೇಕಾಗುತ್ತೆ ಅಥವಾ ಫೋಟೋಸ್ ಹಾಕಿರಲ್ಲ, ಅವಾಗ ಪ್ರಾಬ್ಲಮ್ ಆಗೋದು ಬೇಡ. ಓಕೆ, ಓಕೆ ಸರ್. ಬೈ.